ಕ್ವಿಟ್ ಇಂಡಿಯಾ ಚಳುವಳಿ ಸ್ಮರಣಾರ್ಥ ಪ್ರತಿಭಟನೆ ನಡೀತಾ ಇದೆ. ಕಾರ್ಪೊರೇಟ್ಗಳೇ ದೇಶವನ್ನ ಬಿಟ್ಟು ತೊಲಗಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಪ್ರತಿಭಟನೆ ಮಾಡಿತು. ಮೈಸೂರಿನ ಮೆಟ್ರೋಪೋಲ್ ವೃತ್ತದ ಬಳಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕಾರ್ಮಿಕರು, ರೈತರು, ಸಿಐಟಿಯು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿದ್ದಾರೆ ಕಾರ್ಮಿಕರು. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಇದು ಇವತ್ತು ನಿನ್ನೆದಲ್ಲ, ನಿರಂತರವಾಗಿ ಭಾರತ ದಲ್ಲಾಳಿ ಬಿಸ್ನೆಸ್ಮೆನ್ಗಳು ಯಾರಿದ್ದಾರೆ, ಕಾರ್ಪೊರೇಟರ್ಗಳು ಯಾರಿದ್ದಾರೆ, ಅವರ ಒಂದು ಗುಲಾಮಗಿರಿಯಲ್ಲಿದೆ ಇವತ್ತು. ಆ ಒಂದು ಆರೋಪ ಕೇಳಬರ್ತಾ ಇರುವಂಥದ್ದು ಇವತ್ತು ನಿನ್ನೆದಲ್ಲ. ಕಾರ್ಪೊರೇಟರ್ಗಳು ಇವರೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋರಲ್ಲ. ಸ್ಥಳೀಯವಾಗಿ ಭಾರತದಲ್ಲಿರೋ ಎಷ್ಟು ಜನ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ಎಲ್ಲರೂ ಕೂಡ ಮಧ್ಯವರ್ತಿಗಳು, ಎಲ್ಲರೂ ದಲ್ಲಾಳಿಗಳೇ. 100ರಲ್ಲಿ ಸರಿಸುಮಾರು 90% ಎಲ್ಲರೂ ದಲ್ಲಾಳಿಗಳು. ಇವರೇನು ಮಾಡ್ತಾರೆ ಅಂದರೆ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಇಲ್ಲಿ ತಮಗೆ ಬೇಕಾಗಿರೋ ಬೆಲೆಗೆ ಅದನ್ನು ಮಾರಾಟ ಮಾಡ್ಕೊಳ್ಳೋದು, ಇಷ್ಟೇ ಇವರು ಮಾಡ್ತಾ ಇರೋದು. ಅಂದರೆ ಸ್ಥಳೀಯವಾಗಿ ಉತ್ಪಾದನೆ ಆದರೆ ತಾನೇ ಸ್ಥಳೀಯರಿಗೆ ಕೆಲಸ ಸಿಗೋದಕ್ಕೆ ಸಾಧ್ಯ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ಭುಗಿಲೇಳುತ್ತಾ ಇದೆ.